ಹಾಯ್ ಹಲೋ ನಮಸ್ಕಾರ. ನಗ ಬರುತ್ತೆ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ ಮಿಸ್ಟರ್ ಎಕ್ಸ್ಪ್ಲೋರ್ IPL ಪ್ರಿಡಿಕ್ಷನ್ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಅಕ್ಷಯ್ ಅವರು ಸಹ ಇದ್ದಾರೆ. ಯೂಟ್ಯೂಬ್ ಪ್ರಿಡಿಕ್ಷನ್ ಮಾಡ್ತಾರೆ, ಅಂದರೆ ಯಾವ ಥರ ಏನು ಅಂತ ಅವರು ತಿಳಿಸ್ಕೊಡ್ತಾರೆ. ಈಗ ಇವತ್ತು ಸಹ ಡಬಲ್ ಹೆಡರ್ ಪಂದ್ಯ. ಇವತ್ತಿನ ಪಂದ್ಯಕ್ಕೂ ಮುಂಚೆ ನಿನ್ನೆ ಏನೇನಾಯಿತು ಅಂತ ಸ್ಮಾಲ್ ಬ್ರೀಫಾಗಿ ತಿಳ್ಕೊಂಬಿಡೋಣ. ಮೊದಲನೇ ಮ್ಯಾಚ್ ಇದ್ದಿದ್ದು ನಮ್ಮ SRH ಹಾಗೂ ಪಂಜಾಬ್ ಅವ್ರ ನಡುವೆ. SRH ಅವರು ಫಸ್ಟು 6 ಓವರಲ್ಲಿ 100 ರನ್ಸ್ನ ಕ್ರಾಸ್ ಮಾಡಿ ಪಕ್ಕಾ ನಿನ್ನೆ 300+ ಹೊಡಿತಾರೆ ಅಂತ ಫಿಕ್ಸ್ ಆಗಿತ್ತು. ಬಟ್ ಆದರೆ ಯಾವ ರೀತಿ ನಮ್ಮ ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿ ಮಿಡಲ್ ಓವರ್ಸಲ್ಲಿ ಯಾವ ರೀತಿ ಮಾಡಿದ್ರು ಅಂದರೆ ಅವ್ರನ್ನ 220 ರನ್ ಸಮಥಿಂಗಿಗೆ ಕಟ್ಟಾಕ್ಬಿಟ್ರು. ಅಂತ ಅದ್ಭುತವಾದಂಥ ಬಾಲಿಂಗ್ ಪ್ರದರ್ಶನ ಸಹ ಮಾಡಿದ್ರು. ಅದ್ಭುತವಾದಂಥ ಕ್ಯಾಚು ಮಾರ್ಕ್ ಆ್ಯನ್ಸನ್ ಅವರಿಂದ ಇಶಾನ್ ಕಿಶನ್ ಅವ್ರದ್ದು, ನೀವು ನೋಡಿರ್ಬೋದು, ಬೌಂಡ್ರಿ ಸೈಡಲ್ಲಿ ಹಿಡಿತಾರೆ. ತುಪ್ಪ ಕ್ಯಾಚು, ಅದ್ಭುತವಾದಂಥ ಕ್ಯಾಚು. ಹೀಗೆ ನಡೆದಂಥ ಮ್ಯಾಚು. ನೆಕ್ಸ್ಟು ಪಂಜಾಬ್ ಕಡೆಯಲ್ಲಿ ಅವರು ಫಸ್ಟು ಓಪನಿಂಗ್ ಅಂತೂ ಅದ್ಭುತವಾಗಿ ಆಡಿದ್ರು. ಪ್ರಭ್ವಿಮನ್ ಸಿಂಗು ಮತ್ತು ಪ್ರಿಯಾಂಶ್ ಆರ್ಯ ಎಂಥ ಬ್ಯಾಟಿಂಗ್ ಅಂದರೆ ಇಬ್ಬರೇ ಹೊಡಿತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆದಮೇಲೆ ಶ್ರೇಯಸ್ ಅಯ್ಯರ್ ಅವರು ಮತ್ತು ನೆಹಲ್ ಒದೇರಾ ಅವರು ಮ್ಯಾಚ್ನ ಮುಗಿಸ್ತಾರೆ. 18 ಓವರ್ಗೆ ಮ್ಯಾಚ್ ಮುಗಿಸ್ತಾರೆ. ಅತಿ ಹೆಚ್ಚು 200 ರನ್ಸ್ನ ಚೇಸ್ ಮಾಡಿರೋ ಪಟ್ಟೀಲಿ ಫಸ್ಟ್ನೇ ಸ್ಥಾನದಲ್ಲಿ ಬರೋದೆ ಪಂಜಾಬ್ ಕಿಂಗ್ಸು. ಇನ್ನು ಎರಡನೇ ಪಂದ್ಯ ಚಪಾಕಲ್ಲಿ ನಡೆದಿದ್ದು. ಅದರಲ್ಲಿ ಚೆನ್ನೈ ವರ್ಸಸ್ ಡೆಲ್ಲಿ. ಚೆನ್ನೈಯವರು ಅವರ ಮೊದಲನೇ ಒಂದು ವಿಜಯವನ್ನು ತಮ್ಮ ಪಟ್ಟಕ್ಕೆ ಏರಿಸ್ಕೋತಾರೆ. ಗೆದ್ರು, ಕೊನೆಗೂ ಗೆದ್ದಾರೆ. ಕೊನೆಗೂ ಹಂಗಿಂಗ್ ಆಡಿ ಗೆದ್ರು. ಸಂಜು ಸ್ಯಾಮ್ಸನ್ ಅವರ ಮೊದಲನೇ ಸೆಂಚುರಿ, ಈ 2000 IPL 2026ರ ಮೊದಲನೇ ಸೆಂಚುರಿ CSKಲಿರುವ ನಮ್ಮ ಸಂಜು ಸ್ಯಾಮ್ಸನ್ ಅವ್ರದ್ದಾಯಿತು. ಅದ್ಭುತವಾದಂಥ ಬ್ಯಾಟಿಂಗು. ಆಮೇಲೆ ಸೆಂಟ್ರಲ್ಲಿ ಇದು ನೋಡ್ಬೋದು ನೀವು, 7 ಬಾಲ್ 7 ಓವರ್ಗೇನು 7 ಬಾಲ್ ಕೊಟ್ರ ಅಂತ ನ್ಯೂಸ್ ಆಗಿತ್ತು. ಅದು 7 ಬಾಲ್ ಅಲ್ಲ, ಆ್ಯಕ್ಚುಲಿ ಇವರು ಆಯುಷ್ ಮಾತ್ರೆ ಅವರು ಸೆಲ್ಫ್ ರಿಟೈರ್ಡ್ ಆಗಿ ಹೊರಗಡೆ ಹೋಗ್ತಾರೆ. ಶಿವಮ್ ದುಬೆ ಅವರು ಹೊರಗಡೆ ಬಂದಾಗ ಅವ್ರು ಮತ್ತೆ ಒಳಗಡೆ ಬಂದು ಆಡಂಗಿಲ್ಲ ಅಂತ ಅಲ್ಲಿ ಒಂದು W ಅಂತ ಕೊಟ್ಟಿರ್ತಾರೆ. ಎಲ್ಲರೂ ಫುಲ್ಲು ಪಾಪ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾಸ್ಗಳಲ್ಲೆಲ್ಲ CSK ಮತ್ತೆ ಫಿಕ್ಸಿಂಗ್ಸ್ನ ಶುರು ಮಾಡಿಬಿಟ್ಟಿದ್ದಾರೆ, ಅದು ಇದು ಅಂತ ಶುರು ಮಾಡಿದ್ರು. ಬಟ್ ಲಾಸ್ಟಿಗೆ ವಾಗ್ವಾದ ಎಚ್ಚೆತ್ತವಾಗಿ ನಡೆದಿದ್ದೇನು ಅಂದರೆ ಸ್ಟೆಪ್ಸ್ ಅವ್ರಿಗೆ ಗ್ಲೌಸ್ ಕೊಡಲಿಲ್ಲ ಅಂತ. ಯಾಕೆಂದರೆ ಚೆನ್ನೈಯಲ್ಲಿ ಹೆವಿ ಹ್ಯೂಮಿಡಿಟಿ ಇರೋದ್ರಿಂದ ಹೆವಿ ಸ್ವೆಟ್ ಆಗುತ್ತೆ. ಅದರಲ್ಲೂ ಫಾರಿನ್ ಪ್ಲೇಯರ್ಸ್ ಅವ್ರಿಗೆ ಅವರು ಓವರ್ ಟು ಓವರ್ ಗ್ಲೌಸ್ ಚೇಂಜ್ ಮಾಡ್ತಾ ಇದ್ದಾರೆ. ಬಟ್ ಇವ್ರಿಗೇನೋ ಲಾಸ್ಟ್ ಓವರಲ್ಲಿ ಗ್ಲೌಸ್ ಕೇಳ್ತಾರೆ ಸ್ಟೆಪ್ಸ್ ಅವರು, ಇವರು ಗ್ಲೌಸ್ನ ಕೊಡಲ್ಲ. ಅಂಪೈರ್ ಅವರು ಸಹ ಬಿಡಲ್ಲ. ಅದ್ರ ವಿಡಿಯೋಸು ಸ್ವಲ್ಪ ತುಂಬ ವೈರಲ್ ಆಗಿತ್ತು. ನಿತೀಶ್ ರಾಣಾ ಹಾಗೂ ಈ ಕಡೆ ಡೆಲ್ಲಿ ಕಡೆ ಇರೋಂಥ ಕೋಚ್ಗಳೆಲ್ಲ ಹೋಗಿ ಅಂಪೈರ್ಸ್ ಜೊತೆ ವಾಗ್ವಾದ ಮಾಡ್ತಾರೆ, ಏನಕ್ಕೆ ಬಿಡ್ತಾ ಇಲ್ಲ ನೀವು, ಅವ್ರಿಗೆ ಅಷ್ಟೊಂದು ಇದಾಗಿದೆ ಅಂತ. ಬಟ್ ಅದೇನೋ ರೂಲ್ಸ್ ಇರೋದೇ ಹಂಗೆ ಅಂತೆ. ಓವರ್ ಎಂಡಲ್ಲಿ ಹೋಗಿ ಗ್ಲೌಸಸ್ನ ಚೇಂಜ್ ಮಾಡಬೇಕು. ಓವರ್ ಮಿಡಲಲ್ಲಿ ಏನಾದ್ರು ಗ್ಲೌಸ್ಗಳೇನಾದ್ರು ಹೋದ್ರೆ ಅಥವಾ ಏನಾದ್ರು ಮಣ್ಣಲ್ಲಿ ಡೈವ್ ಹಾಕ್ಬೇಕಾದ್ರೆ ಮಣ್ಣಿಗೆ ಬಿದ್ದು ಗಲೀಜಾದರೆ ಆ ಥರ ಕಂಡೀಷನ್ಸಲ್ಲಿ ಮಾತ್ರ ಚೇಂಜ್ ಮಾಡಕ್ಕೆ ಬಿಡ್ತಾರೆ. ಈ ಥರ ಕಂಡೀಷನ್ಸ್ಗೆಲ್ಲ ಕೊಡಲ್ಲ ಅಂತ ಏನೇನೋ ನ್ಯೂಸ್ ಇದೆಯಂತೆ. ಆಮೇಲೆ ನಿತೀಶ್ ರಾಣಿಗೆ 25% ಫೈನ್ ಕೂಡ ಹಾಕೋರೆ, ಅದೊಂದು. ಆಮೇಲೆ ಇನ್ನೊಂದೇನು ಅಂದ್ರೆ ಮೊದಲೇ ಅಂಪೈರಿಗೆ ಹೇಳ್ಬೇಕು ನಾವು ಏನ್ ಮಾಡ್ತಿದೀವಿ ಅಂತ. ಅಂಪೈರಿಗೆ ಒಂದು ಓವರ್ ಮುಂಚೆ ಹೇಳಿದ್ರೆ ಅವರು ಅವಾಗ ಇದು ಮಾಡ್ತಾರೆ, ನಾವು ಸುಮ್ಮನೆ ಬೇಕಾಬಿಟ್ಟು ಹೋಗಿ ಮಾಡಕ್ ಹೋಗಲ್ಲ. ಆಮೇಲೆ ಪ್ಲೇಯರ್ಸ್ ಕಡೆಯಿಂದ ನೋಡೋದಾದ್ರೆ ಅದು ಹ್ಯೂಮಿಡಿಟಿ ಯಾವಾಗ ಸೆಕೆ ಅಂದ್ರೆ ಯಾವಾಗ ಬೆವರ್ತಾರೆ ಅಂತಾನು ಗೊತ್ತಾಗಲ್ಲ. ಸೊ ಆ ಒಂದು ಕನ್ಸಿಡರೇಷನ್ ತಗೊಂಡಾಗ ಏನು ಮಾಡೋಕ್ಕಾಗಲ್ಲ, ಅದೊಂದು ಇನ್ಸಿಡೆಂಟು ಆಗಿದೆ. ಅದೊಂದು ಸಿಂಪ್ಲಿ ರೀಸನ್ ಅಷ್ಟೇ. ಆ ಥರ ಗೆಲ್ಲ ಥರ ಮೂಮೆಂಟಲ್ಲಿ ಏನು ಇರಲಿಲ್ಲ ಬಿಡಿ. ಡೆಲ್ಲಿ ಅವರು ಒಂದು ಸೈಡೆಡೆ ಪಾಪ ಸ್ಟೆಪ್ಸ್ ಅವ್ರು ಒಬ್ಬರೇ ಹೊಡಿಬೇಕಾಗಿತ್ತು, ಇನ್ನು ಯಾರು ಆ ಕಡೆ ಹೊಡೆಯೋರು ಇರಲಿಲ್ಲ. ಸುಮ್ಮನೆ ಅದೊಂದು ರೀಸನ್ಸ್ ಕೊಡ್ಬೋದು ಅಷ್ಟೇ, ಗ್ಲೌಸ್ ಕೊಟ್ಬಿಟ್ಟಿದ್ರೆ ಗೆದ್ದು ಬಿಡೋರು ಮಾಡಿಬಿಡೋರು ಅಂತ. ಬಟ್ ಅದೊಂದು ರೀಸನ್ ಇಟ್ಕೊಂಡು ಮಾತಾಡ್ಬೋದು ಅಷ್ಟೇ. ಇನ್ನೆಲ್ಲ ಅದ್ಭುತವಾದಂಥ ಪ್ಲೇಯಿಂಗ್ 11 ಜೊತೆ ಆಡಿದ್ದಂಥವ್ರು CSK ಅವರು, ಅವ್ರಿಗೆ ಫಸ್ಟ್ ವಿಕ್ಟ್ರಿ ಬಂದಿದೆ. ಇನ್ನು ಇವತ್ತಿನ ಮ್ಯಾಚು, ಮೊದಲನೇ ಮ್ಯಾಚು ಯಕಾನ ಲಕ್ನೋವಲ್ಲಿ ನಡೀತಾ ಇದೆ. LSG ವರ್ಸಸ್ ಗುಜರಾತು, ಎರಡು ಹೊಸ ಟೀಮ್ಗಳಾಗಿ IPLಗೆ ಸೇರ್ಪಡೆ ಆದಂಥವು ಇವತ್ತು ಮುಖಾಮುಖಿ ಆಗ್ತಾ ಇದ್ದಾವೆ. ರಿಷಬ್ ಪಂತ್ ವರ್ಸಸ್ ಶುಭ್ಮನ್ ಗಿಲ್ಲು. ಇದ್ರ ಬಗ್ಗೆ ನಮ್ಮ ಪ್ರಿಡಿಕ್ಷನ್ ಅವರೇ ಹೇಳ್ತಾರೆ ನೋಡಿ. ಅಂದ್ರೆ ಇವತ್ತು ಏಕಾನ ಪಿಚ್ ಅಲ್ಲಿ GST LSG GT ಇವತ್ತು 3:30ಗೆ ಏನು LSG ವರ್ಸಸ್ GT ಮ್ಯಾಚ್ ನಡೀತಿದೆ ಏಕನದಲ್ಲಿ. ಶುಭ್ಮನ್ ಗಿಲ್ ವರ್ಸಸ್ ರಿಷಬ್ ಪಂತ್. ಇವತ್ತು ಆಕ್ಚುಲಿ ಅದು ಏಕನದಲ್ಲಿ ಹೆಂಗೆ ಅಂದ್ರೆ 65% ಯಾರು ಫಸ್ಟ್ ಬ್ಯಾಟಿಂಗ್ ಆಡಿರ್ತಾರೆ ಅವರೇ ಗೆದ್ದವ್ರೆ. ಸೊ ಇಲ್ಲಿ ಯಾವುದೇ ಚೇಸಿಂಗ್ ಅಂತ ಏನೋ ಹೇಳಕ್ಕಾಗಲ್ಲ. ಆಮೇಲೆ ಇದು ಮಧ್ಯಾಹ್ನ ಪಿಚ್ಚು, ಯಾವ ಡ್ಯೂ ಬರುತ್ತೆ ಯಾವ್ದು ಬರುತ್ತೆ ಅಂತ ಏನೋ ನಾವು ಹೇಳಕ್ಕಾಗಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ LSG ಕಡೆ ಒಳ್ಳೆ ಟೆಸ್ಟ್ ಬೌಲಿಂಗ್ ಲೀತಲ್ ಪೇಸ್ ಅಟ್ಯಾಕ್ ಅಂತ ಇದೆ. ಏನಕ್ಕೆ ಅಂದ್ರೆ ಶಮಿ ಇದಾರೆ, ಪ್ರಿಯಾಂಶ್ ಯಾದವ್ ಇದ್ದಾರೆ, ಆಮೇಲೆ ಮೋಶಿನ್ ಖಾನ್ ಎಲ್ಲ ಒಳ್ಳೆ ಹೆಂಗೆ ಗುಡ್ ಲೆಂತ್ ಅಲ್ಲಿ ಮಾಡ್ಬಿಟ್ರೆ ಮಾತ್ರ ಅವರು ಪವರ್ ಪ್ಲೇಲಿ ವಿಕೆಟ್ ಉಳಿಸ್ಕೊಳ್ಳೋದೆ GT ಅವರಿಗೆ
ದೊಡ್ಡ ಟಾಸ್ಕ್ ಇರೋದು. ಅದನ್ನೊಂದು ಅವ್ರು ನೀಟಾಗಿ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ GT ಇದೆ ಚಾನ್ಸಸ್, ಬಟ್ ಹೇಳಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಅವ್ರೇನಾದ್ರು ಸ್ವಲ್ಪ ಅಯ್ಯೋ ಈಗ LSG ಫಸ್ಟ್ ಬ್ಯಾಟಿಂಗ್ ಆಡಿ 180 ಹಂಗೇನಾರ ಸ್ವಲ್ಪ ಟಾರ್ಗೆಟ್ ಸೆಟ್ ಮಾಡೋದು ಅಂದ್ರೆ GT ಸ್ವಲ್ಪ ಕಷ್ಟ ಇದೆ, ಯಾಕೆಂದ್ರೆ ಬೌಲಿಂಗ್ ಸಖತ್ತಾಗಿದೆ LSG ಇದು. ನೋಡ್ಬೇಕು ಈ ಸತಿ ಇವತ್ತಿನ ಮ್ಯಾಚ್ ಏನು ಟಾಸ್ ಏನು ಅತಿ ಮುಖ್ಯ ಆಗಲ್ಲ, ಯಾರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೋ ಅವ್ರು ಈ ಸಲ ಫಸ್ಟ್ ಮ್ಯಾಚ್ ಅಲ್ಲಿ ಗೆಲ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡೋಣ. ನಾನು ಆಗ್ಲಿಂದಾನು ಹೇಳ್ತಾ ಇದ್ದೀನಿ GT ಟಾಪ್ ಆರ್ಡರ್ಸ್ ಅಷ್ಟೇ. ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ಲು, ಬಟ್ಲರ್ನ ತಗೊಂಡ್ರೆ ಆಲ್ಮೋಸ್ಟ್ ಮ್ಯಾಚ್ ಅಪೋಸಿಟ್ ಟೀಮ್ ಕಡೆಗೆ ಬಂದ್ಬಿಡುತ್ತೆ. ಇರೋದೇ ಟಾಪ್ 3 ಬ್ಯಾಟ್ಸ್ಮನ್ಸೇ ರನ್ ಸ್ಕೋರ್ ಮಾಡ್ತಾರೆ ಅದಲ್ಲಿ. ಇನ್ನ ಬಾಲಿಂಗ್ ಅಲ್ಲೂ ರಬಾಡಾಗೂ ಹೊಡಿತಾರೆ, ಪ್ರಸಿದ್ಧ ಕೃಷ್ಣ ಅವ್ರಿಗೂ ಹೊಡಿತಾರೆ. ರಶೀದ್ ಖಾನ್ ಅವರು ಒಳ್ಳೆ ಸ್ವಲ್ಪ ಫಾರ್ಮಿಗೆ ಬಂದಿದ್ದಾರೆ, ಅವ್ರ ಫಾರ್ಮ್ನ ಇಲ್ಲೂ ಕಂಟಿನ್ಯೂ ಮಾಡ್ತಾರೆ, ನೋಡೋಣ. ಇನ್ನ ಆ ಮ್ಯಾಚಲ್ಲಿ ನನ್ನ ಪ್ರಕಾರ LSG ಅವರೇ ವಿನ್ ಆಗ್ತಾರೆ, ಟಾಸು LSGನೇ ಗೆಲ್ಬೋದು. ಇನ್ನ ನೆಕ್ಸ್ಟು 2ನೇ ಪಂದ್ಯ ನಮ್ಮ ಪಂದ್ಯ RCB ಮತ್ತೆ ಮುಂಬೈ. ಅದ್ಭುತವಾದಂಥ ಒಂದು ಪಂದ್ಯ ಇದು. ಯಾಕೆಂದ್ರೆ ಈಗ ಹೆಂಗೆ ಅಂದ್ರೆ ಫ್ರೆಂಡ್ಸ್ ಯಾವ ತರ ನಾವು ಮಾಮೂಲಿ ಗಲ್ಲಿ ಕ್ರಿಕೆಟ್ ಅಲ್ಲಿ ಆಟ ಆಡ್ತೀವಿ ಟೀಮ್ ಮಾಡ್ಕೊಂಡು, ಅದೇ ತರ ಪಂದ್ಯ ಇದು. ಇಬ್ರು ಸೋತ್ ಬರ್ತಾವ್ರೆ, ಇಬ್ರು ರಾಜಸ್ಥಾನ್ ಮೇಲೆ ಸೋತ್ ಬಂದಿರೋ ಅಂತ ಟೀಮು, ಇಬ್ರಿಗೂ ಸೂರ್ಯವಂಶಿ ಅವರೇ ಹೊಡೆದಿರೋ ಅಂತ ಟೀಮು. ಈಗ ಇಲ್ಲಿ ಏನಕ್ಕಿದು ಒಳ್ಳೆ ಬೆಸ್ಟ್ ಬ್ಯಾಟಲ್ ಆಗುತ್ತೆ ಅಂತಂದ್ರೆ ಕ್ಯಾಪ್ಟನ್ಸಿ. ಈಗ ಏನಾದ್ರು ಸೂರ್ಯಕುಮಾರ್ ಯಾದವ್ ಅವ್ರನ್ನ ಕ್ಯಾಪ್ಟನ್ಸಿ ತರ ತಗೊಂಡ್ರೆ ಸುಮ್ಮನೆ, ಫಾರ್ ಎಕ್ಸಾಂಪಲ್ ಹಾರ್ದಿಕ್ ಪಾಂಡ್ಯ ಅವರೇ ಮಾಡೋದು, ಆ ತರ ಏನೋ ಸೂರ್ಯಕುಮಾರ್ ಅವ್ರ ಕ್ಯಾಪ್ಟನ್ಸಿ ಅಂತ ತಗೊಂಡ್ರೆ ಇನ್ನು ಈ ಕಡೆ ನಮ್ಮ ರಜತ್ ಪತಿದಾರು. ಇನ್ನ ಬ್ರದರ್ಸ್ ಅಂತ ಬಂದಾಗ ಹಾರ್ದಿಕ್ ಪಾಂಡ್ಯ, ಕುರ್ನಾಲ್ ಪಾಂಡ್ಯ. ಇನ್ನ ಫ್ರೆಂಡ್ಸ್ ಅಂತ ಬಂದಾಗ ರೋಹಿತ್ ಶರ್ಮಾ, ಕೊಹ್ಲಿ. ಇನ್ನ ಬಾಲಿಂಗ್ ಅಂತ ಬಂದಾಗ ಟ್ರೆಂಟ್ ಬೋಲ್ಟು, ಹೇಜಲ್ವುಡ್. ಇನ್ನ ನಮ್ಮ ಭೂವಿ ಮತ್ತೆ ಆ ಕಡೆ ಬುಮ್ರಾ. ಈ ತರ ಫೇಸ್ ಟು ಫೇಸ್ ಬ್ಯಾಟಲ್ಸ್ ಹೆವಿ ಇರುತ್ತೆ. ಯಾರು ಯಥೇಚ್ಛವಾಗಿ ಒಳ್ಳೆ ಕ್ರಿಕೆಟ್ ಆಡ್ತಾರೋ ಅವ್ರು ಇವತ್ತು ಗೆಲ್ತಾರೆ. ಲಾಸ್ಟ್ ಟೈಮ್ ಅಷ್ಟೇ ಲಾಸ್ಟ್ ಓವರ್ಗಂತ ಪಂದ್ಯ ಹೋಗಿತ್ತು, ಕುರ್ನಾಲ್ ಪಾಂಡ್ಯ ಅವರು ಅದ್ಭುತವಾದಂಥ ಬಾಲಿಂಗ್ ಇಂದ ನಮ್ಮ ಟೀಮ್ ಗೆದ್ದಿತ್ತು. ಆಮೇಲೆ ಲಾಸ್ಟ್ ಟೈಮ್ ಜಿತೇಶ್ ಶರ್ಮನು ಸೂಪರ್ ಆಗಿ ಹೊಡೆದಿದ್ರು ಬಾಲ್ಟಿಗೆ. ಈ ಸತಿ ನೋಡ್ಬೇಕು. ಆಮೇಲೆ ಲಾಸ್ಟ್ 5 ಮ್ಯಾಚಲ್ಲಿ RCB 3 ಮ್ಯಾಚ್ ಗೆದ್ದಿದೆ, ಅದೊಂದು ಕಾನ್ಫಿಡೆನ್ಸ್ ಇದೆ ನಮ್ಗೆ ಈ ಸತಿ. ನೋಡ್ಬೇಕು ಯಾವ ರೀತಿ ಅಂತ. ಆಮೇಲೆ ಈ ಸತಿ ಟೀಮ್ ಕಂಪೋಸಿಷನ್ ನಾವು ಚೇಂಜ್ ಮಾಡ್ಬಾರ್ದು. ಹೋದ್ಸಲಿ ಸ್ವಲ್ಪ ಆತುರವಾಗಿ ನಿರ್ಧಾರ ತಗೊಂಡು ಟೀಮ್ ಕಂಪೋಸಿಷನ್ ಎಲ್ಲ ನಾವು ಏನೇನೋ ಮಾಡ್ಕೊಂಡ್ಬಿಟ್ಟು, ಏನಕ್ಕೆ ಅಂದ್ರೆ ಇಲ್ಲ ಆಕ್ಚುಲಿ ಅದು ವೆಂಕಟೇಶ್ ಅವ್ರು ಬರ್ಬೇಕಿತ್ತು ಆ ಟೈಮಲ್ಲಿ, ಬಟ್ ಸ್ಕೋರ್ ಇಂಪಾರ್ಟೆಂಟ್ ಇತ್ತು ಅನ್ನೋದಕ್ಕೋಸ್ಕರ. ಬಟ್ ನಾವು ಅಭಿನಂದನ್ ಸಿಂಗ್ ಇವತ್ತು ಬೌಲಿಂಗ್ ಇಡ್ತಾರ ಅಥವಾ ಅವನ ಬದಲು ಮಂಗೇಶ್ ಯಾದವ್ ನಡೆಸ್ತಾರ ಅನ್ನೋದು ಕೂಡ ಇವತ್ತು ಚೇಂಜಸ್ ಮಾಡ್ಬೇಕಾಗುತ್ತೆ ಇವತ್ತು ಸ್ವಲ್ಪ. ಇಲ್ಲ ಅಂದ್ರೆ ಅದೇ ಟೀಮಲ್ಲಿ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಟಾಸ್ ಮ್ಯಾಟರ್ ಆಗುತ್ತೆ. ವಾಂಖೇಡೆ ಸ್ಟೇಡಿಯಂ, ಹೈ ಸ್ಕೋರಿಂಗ್ ಗೇಮು. ಫಸ್ಟ್ ಬ್ಯಾಟಿಂಗ್ ಆಡಿದವ್ರು ಎಬೋ 250 ಹೊಡೆದ್ರು ಅವರು ಡಿಫೆಂಡ್ ಮಾಡ್ಕೋತಾರೆ ಅಂತ ಹೇಳಕ್ಕಾಗಲ್ಲ. 2 ಟೀಮ್ ಕಡೆನೂ ಅದ್ಭುತವಾದಂಥ ಬ್ಯಾಟಿಂಗ್ ಪರ್ಫಾರ್ಮೆನ್ಸಸ್ ಇದೆ. ಒಬ್ರಿಲ್ಲ ಅಂದ್ರೆ ಒಬ್ರು ಹೊಡೆಯೋರೇ ಇರೋದು 2 ಟೀಮ್ ಕಡೆಲೂ. ಇಲ್ಲ ಒಂದು ಟೀಮು ಅದ್ಭುತವಾದಂಥ ಬಾಲಿಂಗ್ ಮಾಡಿದ್ರೆ ಬಿಲೋ 200 ಕಟ್ ಹಾಕೋಂಥ ಚಾನ್ಸಸ್ ಇರುತ್ತೆ. ಏನಾಗುತ್ತೆ ಎಲ್ಲ ಪಂದ್ಯದಲ್ಲಿ ಇವತ್ತು ನೋಡೋಣ. ಅದು 2ನೇ ಪಂದ್ಯ 7:30 ಸ್ಟಾರ್ಟ್ ಆಗುತ್ತೆ. ಇವತ್ತು ರಿಕಾಲ್ಟನ್ ಮತ್ತೆ ರೋಹಿತ್ ಶರ್ಮಾ ಓಪನಿಂಗ್ ಚೆನ್ನಾಗಿ ಕೊಡ್ಬೋದು. ಬಟ್ ರಿಕಾಲ್ಟನ್ ಹೇಜಲ್ವುಡ್ ಸ್ವಲ್ಪ ಭಯ ಇದೆ, ಯಾಕಂದ್ರೆ ಅವಳು ಒಳ್ಳೆ ಲಿಂದಲ್ ಹೊಡೆದಾಗ ಅವರು ರಿಕಾಲ್ಟನ್ ಸ್ವಲ್ಪ ಕಷ್ಟಪಡೋದಿದೆ. ನೋಡೋಣ ಇವತ್ತು ಎಲ್ಲ ಹೆಂಗೆ. ಟಾಸು ಇಂಪಾರ್ಟೆಂಟ್ ಇದೆ ಇವತ್ತು ಸೆಕೆಂಡ್ ಮ್ಯಾಚ್ ಟಾಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಟಾಸ್ ಇಂಪಾರ್ಟೆಂಟ್ ಇದೆ. ನಿಮ್ ಪ್ರಕಾರ ಟಾಸ್ ಯಾರು ಗೆಲ್ಬೋದು? ಇವತ್ತು ನನ್ನ ಪ್ರಕಾರ MI ಗೆಲ್ಬೋದು ಅಂತ ಅನ್ಕೊಂಡಿದೀನಿ. ಟಾಸ್ ಏನಕ್ಕೆ ಅಂದ್ರೆ ಗೊತ್ತಿಲ್ಲ, ಅದೇನೋ ಬಂತು. ನನ್ನ ಮೈಂಡಲ್ಲೂ ಹಂಗೆ ಇತ್ತು, MI ಟಾಸ್ ಗೆಲ್ಲುತ್ತೆ, RCB ಮ್ಯಾಚ್ ಗೆಲ್ಲುತ್ತೆ ಅಂತಾನೆ ಇರೋದು. ಲೆಟ್ಸ್ ಸಿ. ಮತ್ತೆ ಇದೇ ಥರ ಯೂಟ್ಯೂಬ್ ವೀಡಿಯೋಸು ಪ್ರಿಡಿಕ್ಷನ್ ಮಾಡ್ತಾ ಇರ್ತೀವಿ. ನಮ್ಮ ಪ್ರತಿಯೊಂದು ಯೂಟ್ಯೂಬ್ ವೀಡಿಯೋನ ನೋಡ್ತಾ ಇದ್ದೀರಾ ಅಂತ ಭಾವಿಸ್ತಾ, ನಿಮ್ಮೆಲ್ಲರ ಸಪೋರ್ಟಿಗೆ ಇರಲಿ. ಓಕೆ ಫ್ರೆಂಡ್ಸ್, ಬಾಯ್.